ನಮಸ್ಕಾರ. ಎಲ್ಲ ಸದ್ಭಕ್ತರಿಗೂ ವಂದನೆಗಳನ್ನ ಹೇಳ್ತಾ ಬಹಳ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಇವತ್ತು ಬರೀ ಫೈಟಿಂಗು, ರೇಪು, ಕುಸ್ತಿ, ಮೋಸಗಾರಿಕೆ ಚಲನಚಿತ್ರಗಳನ್ನೇ ವಸ್ತುವನ್ನಾಗಿಸಿಕೊಂಡು ತೋರಿಸುವಂಥ ಚಿತ್ರಗಳ ಮಧ್ಯೆ ಇದೊಂದು ಅಪರೂಪದ ಪುಷ್ಪವಾಗಿ ಹೊರಹೊಮ್ಮಿದೆ. ಜಗನ್ನಾಥದಾಸರು ಭಾಗ 2 ಈ ಚಿತ್ರವನ್ನು ಸಂಪೂರ್ಣವಾಗಿ ನಾನು ನೋಡಿದೆ. ಭಾಳ ಸುಂದರವಾಗಿ ಬಂದಿದೆ. ಸುಮಾರು 10-15 ಹಾಡುಗಳನ್ನು, ಅವರ ಸಾಹಿತ್ಯವನ್ನು ಓದಿದ್ರೆ ಅಂದರೆ ಯಾರೂ ಓದಂಗಿಲ್ಲ. ಹಾಡುಗಳ ಮುಖಾಂತರ ಅದನ್ನು ಕೊಟ್ಟಿರೋ ರೀತಿ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿದೆ. ದಯವಿಟ್ಟು ನಮ್ಮ ಮನೆಗಳಲ್ಲಿ ಇಂಥ ಸಾಹಿತ್ಯವನ್ನು ತುಂಬಿಕೊಳ್ಬೇಕು. ಜಗನ್ನಾಥದಾಸರು ಅಂದರೆ ಸಾಮಾನ್ಯರಲ್ಲ. ನಮ್ಮದೊಂದು ಸಂತೋಷ ಏನು ಅಂದರೆ, ಈ ಮಹಾನುಭಾವರೆಲ್ಲ ಓಡಾಡೋ ಸ್ಥಳ ನಮ್ಮ ಗಂಗಾವತಿ, ಆನೆಗುಂದಿ, ವೆಂಕಟಗಿರಿ, ಹೀಗೆ ಮಾನ್ವಿ ಸುತ್ತಮುತ್ತಲ ಅಂಥ ಪರಿಸರದಲ್ಲಿದ್ದೇ ಇಂಥ ಮಹಾತ್ಮರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಓದುವಂಥ ಹವ್ಯಾಸ ಇವತ್ತಿನ ಯುವಜನತೆಯಲ್ಲಿ ಹೋಗ್ಬಿಟ್ಟಿದೆ. ಇದನ್ನು ಚಿತ್ರದ ಮೂಲಕ ತೋರಿಸಿರ್ತಕ್ಕಂಥ ಸ್ನೇಹಿತ ಮಧುಸೂದನ್ ಹವಾಲ್ದಾರ್ ಅವರು ಬಹಳ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿದ್ದಾರೆ. ಯುವ ಪ್ರತಿಭೆಗಳು ಈ ಕಾರ್ಯಕ್ರಮವನ್ನು ನೋಡಬೇಕು, ಈ ಸಿನಿಮಾವನ್ನು ನೋಡಬೇಕು, ಪ್ರಚಾರ ಮಾಡಬೇಕು. ಅದು ಕೇವಲ ಇದು ಒಂದು ದಾಸರ ಕಥೆಯಾಗಿ ಹೊರಹೊಮ್ಮಿಲ್ಲ. ಅವರು ಹೇಳಿರ್ತಕ್ಕಂಥ ಸಾಹಿತ್ಯ ಇವತ್ತಿನ ಯುಗಮಾನಕ್ಕೂ ಇವತ್ತಿನ ಕಾಲಕ್ಕೂ ಅನ್ವಯಿಸುವಂಥ ಸಾಹಿತ್ಯ. ಇಂಥ ಒಂದು ಒಳ್ಳೆಯ ಚಿತ್ರವನ್ನು ದಯವಿಟ್ಟು ಕನ್ನಡದ ಜನತೆ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿದರೆ ಮತ್ತಷ್ಟು ಇಂಥ ಚಿತ್ರಗಳು ಹೊರಗಡೆ ಬರ್ತವೆ ಅಂತ ಹೇಳ್ತಾ, ನಿಜಕ್ಕೂ ಇವತ್ತಿನ ದಿನ ಧನ್ಯ ದಿನ. ಯಾಕಂದರೆ ಸಿನಿಮಾವನ್ನು ಪೂರ್ತಿ ನೋಡಿದ್ವಿ. ಕಣ್ಣಿನ ಎದುರಿಗೇನೆ ನಡೀತಕ್ಕಂಥ ಘಟನೆಗಳು ಏನೋ ಅಂತ ಅನಿಸುವಷ್ಟು ಮಟ್ಟಿಗೆ ಚಿತ್ರ ನೈಜವಾಗಿ ಬಂದಿದೆ. ಅವರ ಸಾಹಿತ್ಯವನ್ನು ಕೂಡ ಹಾಡಿನ ರೂಪದಲ್ಲಿ ಹೇಳಿರೋದು ಇನ್ನೊಂದು ವಿಶೇಷತೆ. ಹೀಗಾಗಿ ಇಲ್ಲಿ ನಮ್ಮ ಅನೇಕ ಜನ, ನನ್ನ ಸ್ನೇಹಿತರು, ನಮ್ಮ ನರಸಿಂಹ ಜೋಶಿ ಅವರು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಭಾಳಷ್ಟು ಜನ ಪ್ರತಿಭೆಗಳನ್ನು ಹುಡುಕಿ ಆಯಾ ಊರಿನ ಪ್ರತಿಭೆಗಳನ್ನ ತೆಗೆದುಕೊಂಡು ಸಿನಿಮಾ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಇಲ್ಲಿ ಯಾರೂ ಟಾಪ್ ಹೀರೋಸ್ ಇಲ್ಲ, ಎಲ್ಲ ಹೊಸಬರೇ. ಎಲ್ಲರೂ ಭಕ್ತಿ ಪುರಸ್ಸರವಾಗಿ ಪಾತ್ರಗಳಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಆ ಜಗನ್ನಾಥದಾಸರ ಪಾತ್ರ ಇರಲಿ ಅಥವಾ ಪ್ರಾಣೇಶ್ ದಾಸರ ಪಾತ್ರಗಳಿರಲಿ, ಅವನ್ನೆಲ್ಲ ಆದಷ್ಟು ನಮ್ಮ ಗಂಗಾವತಿ, ಮಾನ್ವಿ ಈ ಭಾಗದಲ್ಲೇ ತೆಗೆದಿರೋದ್ರಿಂದ ಉತ್ತರ ಕರ್ನಾಟಕದ ಜನ ಯಾರೂ ಇದನ್ನು ಜಾತಿ, ಮತ, ಧರ್ಮ ಭೇದಗಳಿಲ್ಲದೆ ಈ ಚಿತ್ರವನ್ನು ವೀಕ್ಷಿಸಬೇಕು. ಈ ನೆಲದಲ್ಲಿ ಇಂಥ ಪುಣ್ಯಾತ್ಮರು ಇದ್ರಲ್ಲ ಅಂತಕ್ಕಂಥ ಒಂದು ಧನ್ಯತೆ ಈ ಚಿತ್ರವನ್ನು ನೋಡಿದಾಗ ನನಗುಂಟಾದಂತೆ ನಿಮಗೂ ಉಂಟಾಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ನನ್ನ ಹೆಸರು ಮೇಜರ್ ಮಂಗ್ಲೇಶ್ ಅಂದ್ಬಿಟ್ಟು. ಆದಿಶಾ ಸೇಫ್ಟಿ ಸೊಲ್ಯೂಷನ್ಸ್ ಅಂತ ಒಂದು ಇಂಡಸ್ಟ್ರಿಯಲ್ ಆ್ಯಂಡ್ ಫೈರ್ ಸೇಫ್ಟಿ ಕಂಪನಿಯನ್ನು ನಡೆಸ್ತಾ ಇದ್ದೀನಿ. ಸೇಫ್ಟಿಯಲ್ಲಿ ಏನು ವಿಷಯ ಇದ್ರೂ, ಏನು ರಿಕ್ವೈರ್ಮೆಂಟ್ ಇದ್ರೂ ಆದಿಶಾ ಸೇಫ್ಟಿ ಅದಕ್ಕೆ ಸೊಲ್ಯೂಷನ್ ಕೊಡುತ್ತೆ. ಮತ್ತು ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು, ಕಮರ್ಷಿಯಲ್ ಪ್ರಾಜೆಕ್ಟ್ಸು ಇವುಗಳನ್ನೆಲ್ಲ ನಾವು ಮಾಡ್ತಾ ಇದ್ವಿ. ರೀಸೆಂಟ್ ಸಕ್ಸಸ್ ಸ್ಟೋರಿ ಬಂದು ಶಿವಮೊಗ್ಗದಲ್ಲಿ ವಿನಾಯಕ ಮಾಲ್ ಅಂತ ಒಂದು ಮಾಲ್ ಬರ್ತಾ ಇದೆ. ಅದಕ್ಕೆ ನಾವು ಫೈರ್ ಸೇಫ್ಟಿ ಮತ್ತು ಪ್ಲಂಬಿಂಗ್ ಸೊಲ್ಯೂಷನ್ಸ್ ಎರಡೂ ಮಾಡ್ತಾ ಇದ್ದೀವಿ. ನನ್ನ ಕೋರಿಕೆ ಏನಂದರೆ, ಸೇಫ್ಟಿ ಬಗ್ಗೆ ಎನಿ ರಿಕ್ವೈರ್ಮೆಂಟ್ ಯಾರಾದರೂ ನಿಮ್ಮ ಹತ್ರ ಮಾತಾಡಿದ್ರೆ, ಡಿಸ್ಕಸ್ ಮಾಡಿದ್ರೆ ನನಗೆ ನೀವು ರೆಫರೆನ್ಸ್ ಕೊಡ್ಬೋದು. ಮೇಜರ್ ಮಂಗ್ಲೇಶ್, ಆದಿಶಾ ಸೇಫ್ಟಿ ಸೊಲ್ಯೂಷನ್ಸ್. ನನ್ನ ಕಾಂಟ್ಯಾಕ್ಟ್ ನಂಬರು 7022270797. ಥ್ಯಾಂಕ್ ಯು.